ದೆಹಲಿಗೆ ಸಿಎಂ ಸಿದ್ದರಾಮಯ್ಯನವರ ಬದಲಾಗಿ ಸಾವುಕಾರ್ ಅವರು ಇಲ್ಲಿ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನವನ್ನು ಮೂಡಿಸ್ತಾ ಇದೆ. ಬಿಗ್ ಟ್ವಿಸ್ಟ್, ಬಿಗ್ ಗೇಮ್ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅಸಹಾಯಕತೆಯನ್ನ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಈಗಾಗಲೇ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ದಾವಣಗೆರೆ ದಂಗಲ್. ಜಮೀರ್ಗೆ ಸಂಕಷ್ಟ, ಏನಾಗಬಹುದು ಮಂತ್ರಿ ಜಮೀರ್ ಸ್ಥಾನ ಅನ್ನುವಂಥದ್ದು ಒಂದು ಕಡೆ ಯಕ್ಷ ಪ್ರಶ್ನೆ ಆಗಿದೆ. ಸಚಿವ ಸ್ಥಾನ ಕಳೆದುಕೊಳ್ತಾರಾ ಜಮೀರ್ ಅಹಮದ್ ಅವರು? ಅವರ ಸ್ಥಾನಕ್ಕೆ ಕುತ್ತು ಬರ್ತಾ ಇದೆನ? ಜಮೀರನ್ನ ಉಳಿಸಲು ಹೊರಟಿರುವಂತಹ ಅಹಿಂದ ನಾಯಕರು. ಇದು ಸಾವುಕಾರ್ ಪಾಲಿಗೆ ಲಿಟ್ಮಸ್ ಟೆಸ್ಟ್ ಆಗ್ತಾ ಇದೆ. ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. ಮುಖ್ಯವಾಗಿ ಸಚಿವ ಜಮೀರ್ ಅವರ ಸ್ಥಾನ, ಮಂತ್ರಿ ಸ್ಥಾನ ಹಾಗೆ ಉಳಿಯುತ್ತಾ ಕಳೆದೋಗುತ್ತಾ ಅನ್ನುವಂಥದ್ದು ಒಂದು ಕಡೆ ಯಕ್ಷ ಪ್ರಶ್ನೆ ಆಗ್ತಾ ಇದೆ. ಹೈಕಮಾಂಡ್ ಅವರು ಸಹಿತ ಈಗಾಗಲೇ ಗೊಂದಲದಲ್ಲಿದ್ದಾರೆ. ರಾಜ್ಯದಲ್ಲೂ ಸಹಿತ ಸಾಕಷ್ಟು ಗೊಂದಲಗಳಿವೆ, ಚರ್ಚೆಗಳು ನಡೀತಾ ಇದೆ. ಸೊ ಈಗಾಗಲೇ ಅಬ್ದುಲ್ ಜಬ್ಬಾರ್ ಅವರಾಗಿರ್ಬೋದು, ನಸೀರ್ ಅವರಾಗಿರ್ಬೋದು, ಅಫ್ರೀನ್ ಖಾನ್ ಆಗಿರ್ಬೋದು, ಎಲ್ಲರೂ ಕೂಡ ಕೆಲವೊಂದಿಷ್ಟು ಜನ ಅಮಾನತು ಆದರು, ಉಚ್ಚಾಟನೆ ಆದರು, ರಾಜೀನಾಮೆ ನೀಡಿದ್ರು. ಸೊ ಇವೆಲ್ಲವೂ ಕೂಡ ನಡೀತಾ ಇರುವಂತಹ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ಅವರ ಮಂತ್ರಿ ಸ್ಥಾನ ಉಳಿಯುತ್ತಾ ಅಥವಾ ಕಳೆದೋಗುತ್ತಾ, ಕೈಜಾರುತ್ತಾ ಅನ್ನುವಂಥದ್ದು ಕೂಡ ಒಂದು ಕಡೆ ಯಕ್ಷ ಪ್ರಶ್ನೆ ಆಗಿದೆ. ಈ ಕಡೆ ಸಿಎಂ ಸಿದ್ದರಾಮಯ್ಯನವರು ಅಸಹಾಯಕತೆ ಅಂದರೆ ಏನು ಮಾಡಬೇಕು ಅನ್ನೋದು ಕೂಡ ಅವರಿಗೆ ಗೊತ್ತಾಗ್ತಾ ಇಲ್ಲ. ಒಂದೊಳ್ಳೆಯ ಸಹಾಯ ಕೂಡ ಸಿಗ್ತಾ ಇಲ್ಲ. ಯಾಕೆಂದರೆ ಇದು ಹೈಕಮಾಂಡ್ ಅವರು ಕೂಡ ಒಂದು ಕಡೆ ತೀರ್ಮಾನವನ್ನು ಮಾಡಬಹುದು. ಸೊ ಹೀಗಿರಬೇಕಾದ್ರೆ ಸಾಕಷ್ಟು ಗೊಂದಲಗಳು, ಚರ್ಚೆಗಳು ಎಲ್ಲವೂ ಕೂಡ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯವ್ರಿಗೂ ಕೂಡ ಒಂದು ಕಡೆ ಟೆನ್ಷನ್ ಕೂಡ ಶುರುವಾಗಿದೆ. ಯಾಕೆ ಅಂತಂದರೆ ಈ ರೀತಿಯಾಗಿ ಜಮೀರ್ ಅಹಮದ್ ಅವರು ಅಂದರೆ ಮುಸ್ಲಿಂ ಇದರಲ್ಲಿ ಮುಖ್ಯವಾಗಿ ಜಮೀರ್ ಅಹಮದ್ ಅವರು ಸಾಕಷ್ಟು ಹೆಸರುಗಳನ್ನು ಗಳಿಸಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಒಬ್ಬ ಉತ್ತಮವಾದಂತಹ ನಾಯಕರು. ಅವರು ಏನಾದರೂ ಅವರ ಸ್ಥಾನಕ್ಕೆ ಒಂದು ಕುತ್ತು ಬಂದರೆ ಸಾಕಷ್ಟು ತೊಂದರೆಗಳಾಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಹಿತ ಅವರದ್ದೇ ಆದಂಥ ಒಂದಿಷ್ಟು ತಂತ್ರಗಾರಿಕೆಯೊಂದನ್ನು ಹೂಡ್ತಾ ಇದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯನವರು ಈಗ ದೆಹಲಿಗೆ ಹೋಗೋದಿಲ್ಲ. ಅದರ ಬದಲಾಗಿ ಸಾಹುಕಾರ್ ಅವರು ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಇದು ಸದ್ಯದ ಮಟ್ಟಿಗೆ ಸಾಕಷ್ಟು ಅಂದರೆ ಸಂಚಲನವನ್ನು ಮೂಡಿಸ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಇಲ್ಲಿ ಮುಖ್ಯವಾಗಿ ದೆಹಲಿಗೆ ಹೋಗೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಒಂದು ಜಮೀರ್ ಅಹಮದ್ ಅವರ ವಿಚಾರವಾಗಿ ಈ ಒಂದು ಮಂತ್ರಿ ಸ್ಥಾನ ಇರುತ್ತಾ ಹೋಗುತ್ತಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ಜಮೀರ್ ಅಹಮದ್ ಉಳಿಸಲು ಇನ್ನಿಲ್ಲದ ಕಸರತ್ತುಗಳನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ತಂತ್ರಗಾರಿಕೆಯನ್ನು ಸಹಿತ ಹೂಡ್ತಾ ಇದ್ದಾರೆ. ಹೇಗಾದರೂ ಮಾಡಿ ಹೈಕಮಾಂಡ್ ಅವರನ್ನ ಭೇಟಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದ್ದಾರೆ. ಈಗ ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯವರು ದೆಹಲಿಗೆ ಹೋಗ್ತಾ ಇಲ್ಲ. ಅದರ ಬದಲಾಗಿ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಅವರನ್ನು ಭೇಟಿ ಮಾಡಿ ಮಾತುಕತೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸಿಎಂ ಅಸಹಾಯಕತೆ ಪ್ರಶ್ನೆ ಒಂದು ಕಡೆ ಆದರೆ ಫೀಲ್ಡಿಗೆ ಇಳಿತಾ ಇದ್ದಾರೆ ಸಿದ್ದು ಆಪ್ತರು. ಮುಂದಿನ ವಾರ ದೆಹಲಿಗೆ ತೆರಳುತ್ತಾ ಇರುವಂತಹ ಸಾವುಕಾರ್ ಹೈಕಮಾಂಡ್ ಭೇಟಿ ಮಾಡಲಿರೋ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಸಿದ್ದು ಆಪ್ತರು ಹೈಕಮಾಂಡ್ ಅವರನ್ನು ಭೇಟಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಸಲಿಗೆ ದಾವಣಗೆರೆ ದಂಗಲ್ ವೇಳೆ ಏನೇನೆಲ್ಲ ಆಯಿತು, ನಿಜವಾಗಿ ನಡೆದದ್ದಾದರೂ ಏನು, ಎಲ್ಲಿಂದ ಗೊಂದಲ ಶುರುವಾಯಿತು, ಯಾರಿಂದ ಶುರುವಾಯಿತು, ಇದಕ್ಕೆ ಮೇನ್ ಪಾಯಿಂಟ್ ಅಂದರೆ ಮೇನ್ ರೀಸನ್ ಆದರೂ ಯಾರು, ಅದರ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾರೆ. ಜಮೀರ್ ಪರ ಅಷ್ಟೇ ಅಲ್ಲ, ಸಿದ್ದು ಪರವೂ ಕೂಡ ಬ್ಯಾಟನ್ನು ಬೀಸುವಂಥದ್ದು. ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. ಇನ್ನು ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಮುಂದಾಗ್ತಾರೆ. ಮುಂದಿನ ವಾರದಲ್ಲಿ ಹೈಕಮಾಂಡ್ ಭೇಟಿ ಮಾಡಿ ಸದ್ಯದ ಮಟ್ಟಿಗೆ ದಾವಣಗೆರೆ ದಂಗಲ್ ಎಲ್ಲ ಮಾಹಿತಿಗಳನ್ನು ಎಲ್ಲಿಂದ ಶುರುವಾಯಿತು, ಯಾರು ಶುರು ಮಾಡಿದ್ರು, ಏನಾಯಿತು ಅನ್ನುವಂತಹ ಪ್ರತಿಯೊಂದು ಮಾಹಿತಿಯನ್ನು ಹೈಕಮಾಂಡ್ಗೆ ನೀಡ್ತಾರೆ ಸತೀಶ್ ಜಾರಕಿಹೊಳಿ ಅವರು. ಸೊ ಇದರ ಜೊತೆಗೆ ಜಮೀರ್ ಅವರ ಪರವಾಗಿ ಅಷ್ಟೇ ಅಲ್ಲ, ಸಿಎಂ ಸಿದ್ದರಾಮಯ್ಯನವರ ಪರವಾಗಿಯೂ ಸಹಿತ ಬ್ಯಾಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈಗ ಈ ಒಂದು ದಾವಣಗೆರೆ ದಂಗಲ್ನ ವಿಚಾರಕ್ಕೆ ಬರುವುದಾದರೆ ಸಾಕಷ್ಟು ಗೊಂದಲಗಳು ಯಾವಾಗ ಬೈ ಎಲೆಕ್ಷನ್ ಶುರುವಾಯಿತು ಆ ಒಂದು ಪ್ರಚಾರದ ಸಂದರ್ಭದಲ್ಲಾಗಿರ್ಬೋದು, ಟಿಕೆಟ್ ಹಂಚಿಕೆಯ ವಿಚಾರದಲ್ಲಾಗಿರ್ಬೋದು, ಇನ್ನೊಂದು ಕಡೆ ಮುಸ್ಲಿಮರಿಗೆ ಅಸಮಾಧಾನ ಆದಂಥದ್ದಾಗಿರ್ಬೋದು, ಟಿಕೆಟ್ ನೀಡಿಲ್ಲ ಅನ್ನುವಂಥ ಒಂದು ಕಾರಣದಿಂದಾಗಿ ಇನ್ನೊಂದು ಮುಸ್ಲಿಮರನ್ನು ಕಡೆಗಣಿಸ್ತಾ ಇದ್ದಾರೆ, ಮುಸ್ಲಿಮರನ್ನು ಕೇವಲವಾಗಿ ನೋಡ್ತಾ ಇದ್ದಾರೆ. ಈ ರೀತಿಯಾಗಿ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಹಾಗಾದರೆ ಏನಿರಬಹುದು ಈ ಒಂದು ಸಾವುಕಾರ್ ಅವರ ಮಾಹಿತಿ, ಅಂದರೆ ಸತೀಶ್ ಜಾರಕಿಹೊಳಿ ಅವರ ಮಾಹಿತಿ ಏನನ್ನು ನೀಡಬಹುದು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋದರೆ ಅಸಲಿಗೆ ದಾವಣಗೆರೆ ಸಮಸ್ಯೆ ಶುರುವಾಗಿದ್ದು SS ಮಲ್ಲಣ್ಣನಿಂದ ಅನ್ನುವಂಥದ್ದು ಮಾಹಿತಿ ಇದ್ದರೂ ಇರಬಹುದು. ಸೊ ಹೀಗಿರಬೇಕಾದ್ರೆ SS ಮಲ್ಲಿಕಾರ್ಜುನ್ ಎರಡೂ ಸಂದರ್ಭದಲ್ಲಿ ಜಮೀರ್ ವಿರುದ್ಧವಾಗಿ ಮಾತನಾಡ್ತಾರೆ, ಒಂದಿಷ್ಟು ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಡ್ತಾರೆ. ಸೊ ಅದರಿಂದ ಮಲ್ಲಣ್ಣ ಅವರಿಂದಲೇ
ಇದು ಮೊದಲ ಶುರುವಾಗಿದ್ದು ಈ ಒಂದು ಸಮಸ್ಯೆ. ಜಬ್ಬಾರ್ ಪಕ್ಕದ ಮನೆಗೆ ಹೋಗಿ ಮಲ್ಲಣ್ಣ ಕ್ಯಾಂಪೇನನ್ನು ಮಾಡ್ತಾರೆ. ಆದರೆ ಜಬ್ಬಾರ್ ಮನೆಗೆ ಹೋಗಲಿಲ್ಲ. ಏನೋ ಜಬ್ಬಾರ್ ಅವರ ಮನೆ ಹತ್ರ ಹೋಗ್ಬಿಟ್ಟು ಕ್ಯಾಂಪೇನ್ ಎಲ್ಲ ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಜಬ್ಬಾರ್ ಅವರ ಮನೆಗೆ ಹೋಗಿರಲಿಲ್ಲ. ಇದು ಜಬ್ಬಾರ್ ಅವ್ರಿಗೂ ಕೂಡ ಒಂದು ಕಡೆ ಅಸಮಾಧಾನ ಕೂಡ ಉಂಟಾಗುತ್ತೆ. ಸೊ ಇದರಿಂದ ಇಲ್ಲಿ ಸಮಸ್ಯೆ ಶುರುವಾಯಿತು ಅನ್ನುವಂಥದ್ದನ್ನು ಸತೀಶ್ ಜಾರಕಿಹೊಳಿ ಅವರು ಹೇಳ್ಬೋದು. ಸೊ ಹೈಕಮಾಂಡ್ ಜೊತೆಗೆ ಭೇಟಿ ಮಾಡಿ ಈ ರೀತಿಯಾಗಿ ಏನಾಗಿದೆ ಮಾಹಿತಿಗಳು, ದಾವಣಗೆರೆ ದಂಗಲ್ಲ ವಿಚಾರದಲ್ಲಿ ಸಮಸ್ಯೆ ಶುರುವಾಗಿದ್ದಾದರೂ ಎಲ್ಲಿಂದ, ಅಸಲಿಗೆ ದಾವಣಗೆರೆ ಸಮಸ್ಯೆ ಶುರುವಾಗಿದ್ದು ಎಸ್ ಮಲ್ಲಣ್ಣನಿಂದ ಅಂಥೇಳಿ ಹೇಳ್ಬೋದು. ಜಮೀರ್ ತಲೆದಂಡೆ ಸಹ ಆಗಲಿದೆ ಎಂಬ ವದಂತಿಯೂ ಕೂಡ ಹಬ್ಬಿದೆ. ಸೊ ಇದು ಕೂಡ ಒಂದು. ಇದರ ಜೊತೆಗೆ ಇದರಿಂದ ಕಾಂಗ್ರೆಸ್ ವಿರುದ್ಧ ಮುಸ್ಲಿಮರು ಸಿಡಿದೆದ್ದಿದ್ದಾರೆ. ಈಗ ಮುಖ್ಯವಾಗಿ ಕಾಂಗ್ರೆಸ್ನಲ್ಲಿ ಯಾವಾಗ ಟಿಕೆಟ್ನ ಹಂಚಿಕೆ ಸಾಕಷ್ಟು ಗೊಂದಲಗಳು ಶುರುವಾಯಿತು, ಆಗ ಮುಸ್ಲಿಮರಿಗೂ ಕೂಡ ಒಂದು ಕಡೆ ಅಸಮಾಧಾನ ಶುರುವಾಯಿತು.